ಅರಣ್ಯ ಇಲಾಖೆಯವರಿಂದ ಧಾರವಾಡದ ಸಸ್ಯ ಕ್ಷೇತ್ರದಲ್ಲಿ ನೀವು ಹಲವಾರು ಗಿಡಗಳನ್ನು ನೋಡಬಹುದು. ಇಲ್ಲಿ ನೋಡಿ, ಇಂಥ ದೊಡ್ಡ ದೊಡ್ಡ ಗಿಡಗಳನ್ನು ತೆಗೆದುಕೊಂಡು ಹೋಗಿ ನಾವು ನಮ್ಮ ರಸ್ತೆಯ ಪಕ್ಕಗಳಲ್ಲಿ, ನಮ್ಮ ಕಾಲೋನಿಗಳಲ್ಲಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಕೈಯಿಂದ, ನಮ್ಮ ಯುವಜನರ ಕೈಯಿಂದ ನಾವು ನೆಟ್ಟರೆ ಆ ಹುಡುಗರಿಗೆ ವ್ಯವಸಾಯದ ಅರ್ಥವಾಗುವುದು. ಅವರು ಕೂಡ ನಾಗರಿಕ ಸಮಾಜದಲ್ಲಿ ಈಗ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಉಷ್ಣಾಂಶವನ್ನು ಕಡಿಮೆ ಮಾಡುವುದು ಹೇಗೆ ಎಂದು, ಅದರ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡಬೇಕು. ಇದು ನೋಡ್ರಿ, ಕಾಶಿಯಾ ಗ್ರ್ಯಾಂಡಿಸ್ ನೇರಳೆ ಹಣ್ಣಿನ ಗಿಡ. ಇದು ನೇರಳೆ ಹಣ್ಣಿನ ಗಿಡ. ಇದು ಡಾಮನ್ ಎನ್ನುವ ಅರಣ್ಯ ಸಸ್ಯ. ಇದು ಬೆಟ್ಟದ ನೆಲ್ಲಿಕಾಯಿ. ಇದು ನಂದಿ ಗಿಡ. ನಾವು ನಮ್ಮ ತಿರುಗಾಡ್ತಕ್ಕಂಥ ಓಣಿಗಳಲ್ಲಿ ಹಾಗೂ ನಮ್ಮ ಗಿಡಗಳಲ್ಲಿ ನಾವು ಮಕ್ಕಳಿಗೆ ಯಾವುದೇ ಒಂದು ಇದನ್ನು ಕಲಿಸುವುದಿಲ್ಲ. ಇದು ನೋಡಿ, ರುದ್ರಾಕ್ಷಿ ಗಿಡ. ಇದು ರುದ್ರಾಕ್ಷಿ ಗಿಡ. ಇದು ರುದ್ರಾಕ್ಷಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಶ್ರೇಷ್ಠವಾದ ಒಂದು ಸಸ್ಯ. ಇದು ಹೊನ್ನೆ ಗಿಡ. ಇದು ನೋಡ್ರಿ, ಇಷ್ಟೆಲ್ಲ. ಇದು ಹೊಳೆ ಮತ್ತಿ ಅಂತೇಳಿ. ಈ ಮತ್ತಿ ಗಿಡವನ್ನು ನಾವು ಹೇಗೆ ಬೆಳೆಸಬೇಕು ಹಾಗೂ ಮತ್ತಿ ಗಿಡ ಹೇಗೆ ಇರುತ್ತದೆ ಎಂದು ನಾವು ಇನ್ನೂವರೆಗೂ ನಮ್ಮ 50 ವರ್ಷ ವಯಸ್ಸಿನಲ್ಲಿ ಕೂಡ ನಾವು ನೋಡಲಿಲ್ಲ. ಅಂಥ ಒಂದು ವಿಶಿಷ್ಟವಾದ ಒಂದು ಸಸ್ಯ ಇಲ್ಲಿ ನಮ್ಮ ಧಾರವಾಡದಲ್ಲೇ ಇದೆ. ಇದು ಕರಿಮತ್ತಿ ಗಿಡ. ಕಟ್ಟಿಗೆಯಲ್ಲಿನೇ ಬಹಳ ಶ್ರೇಷ್ಠವಾದ ಕಟ್ಟಿಗೆ ಎಂದರೆ ಕರಿಮತ್ತಿ. ಇದು ಬಾದಾಮ್ ಗಿಡ. ಈ ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ನಾವು ಅರಣ್ಯವನ್ನು ಬೆಳೆಸುವ ಒಂದು ಕನಸನ್ನು ಸಾಕಾರ ಮಾಡಿಕೊಂಡರೆ, ಇದು ಎಕೋ ಬಡ್ಜೆಟ್ ಅಂತೇಳಿ ಈ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಈ ಗಿಡಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆಯೂ ಇರುವುದಿಲ್ಲ. ನೀವು ಈ ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ಒಂದು ಶಾಲೆಯಲ್ಲಿ ಒಂದು ಮಗುವಿಗೆ ಒಂದು ಸಸ್ಯವನ್ನು ನಾವು ಜವಾಬ್ದಾರಿ ಒಪ್ಪಿಸಿ ಅದನ್ನು ಬೆಳೆಸುವುದು ಹೇಗೆ ಎಂದು ತಿಳಿಸಿದರೆ ಅವರು ಕೂಡ ತಮ್ಮ ಒಂದು ಸಣ್ಣ ಕೊಡುಗೆಯನ್ನು ಕೊಡಬಲ್ಲರು. ಈ ಉಷ್ಣಾಂಶದಲ್ಲಿ 45-44 ಡಿಗ್ರಿ ಇರ್ತಕ್ಕಂಥ ಉಷ್ಣಾಂಶದಿಂದ ಹೊರಗಡೆ ಬರಬೇಕು ಎಂದರೆ ನಾವು ಈಗ ಪ್ರಕೃತಿಯ ಜೊತೆಗೆ ಬೆರೆಯುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಹಾಗೂ ನಾವು ಕೂಡ ಜವಾಬ್ದಾರಿಯಿಂದ ಗಿಡಗಳನ್ನು ಹೆಚ್ಚಿಗೆ ಬೆಳೆಸುವ ಕಡೆಗೆ ನಮ್ಮ ಗಮನವನ್ನು ಹರಿಸಿ ಭೂಮಿ ತಾಯಿಯ ಒಂದು ಕಷ್ಟವನ್ನು ಕಡಿಮೆ ಮಾಡಬೇಕು. ಇದು ನೋಡ್ರಿ, ಬಸವನ ಪಾದ. ಈ ಗಿಡದ ಹೆಸರೇ ಬಸವನ ಪಾದ. ಬಸವಣ್ಣನವರ ಪಾದವನ್ನು ನಾವು ಕಾಣೆವು. ಆದರೆ ಈ ಗಿಡವನ್ನು ಬೆಳೆಸಿದ ಮೇಲೆ ಬಸವಣ್ಣನ ಪಾದವನ್ನು ನೆನಪಿಸಿಕೊಂಡು ಬಸವಣ್ಣನ ಪಾದಕ್ಕೆ ನಮ್ಮ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸಬಹುದು. ಇದರಿಂದ ನಮ್ಮ ಪ್ರಕೃತಿ ಕೂಡ ಬಹಳ ಸಂತೋಷ ಪಡುವುದು. ಇದು ಹೊಳೆ ದಾಸವಾಳ ಎನ್ನುವ ಗಿಡದ ಒಂದು ವಿಶೇಷ ಗಿಡ. ಇದನ್ನು ನೋಡಿ ಎಷ್ಟು ಸುಂದರವಾಗಿದೆ ಇದರ ಬೆಳವಣಿಗೆ. ಇಂಥ ಗಿಡಗಳನ್ನು ತೆಗೆದುಕೊಂಡು ಹೋಗಿ ನಾವು ಬೆಳೆದರೆ ನಮಗೆ ನೆರಳು ಕೂಡ ಕೊಡುತ್ತದೆ. ಹಾಗೂ ಇದು ನೇರಳೆ ಗಿಡ. ಇದು ಶಿವನಿ ಗಿಡ. ಇದು ಬಂದು
ಮೆಹೋಗೋನಿ ಎನ್ನುವ ಜಾತಿಯ ಗಿಡ. ಇದು ಬೆಳೆದ ಮೇಲೆ ಅರಣ್ಯದಲ್ಲಿ ನಾವು ಇದ್ದ ಹಾಗೆ ಅನುಭವವಾಗುವುದು. ಇದು ನೋಡ್ರಿ, ಟೆಕ್ನೋ ಸ್ಲ್ಯಾಮ್ಸ್ ಎನ್ನುವ ಗಿಡ. ಈ ಗಿಡಗಳಲ್ಲಿ ಹೂವು ಕೂಡ ನೋಡ್ರಿ ಎಷ್ಟು ಸುಂದರವಾಗಿದ್ದಾವೆ. ನಾವು ಕೇವಲ ಪುಸ್ತಕಗಳ ಕಂಠಪಾಠವನ್ನು ಮಾಡಿಸಿ, ಇದು ನೋಡ್ರಿ ಇಲಾಚಿ ಹುಣಸೆ, ಇದರಲ್ಲಿ ಸಿಹಿ ಹುಣಸೆ ಆಗುತ್ತದೆ. ಈ ಗಿಡದಿಂದ ಈ ಹುಣಸೆ ಹಣ್ಣನ್ನು ನಾವು ತಿಂದರೆ ಅದರ ರುಚಿಯೇ ಅದ್ಭುತವಾಗಿರುತ್ತದೆ. ಅದನ್ನು ಸವಿಯಬೇಕು ಅಂದರೆ ನಾವು ಮಕ್ಕಳಿದ್ದಾಗ ನಾವು ಹುಣಸೆ ಹಣ್ಣನ್ನು ಕದಿಯುವುದಕ್ಕೆ ಹೋಗುತ್ತಾ ಇದ್ದೆವು. ಈ ಹಣ್ಣಿನ ವಿಶೇಷ ನೋಡಿ, ಇದು ಸಣ್ಣ ಫನಸ್ಸು ಅಂತಾರೆ. ಈ ಗಿಡದ ಸೌಂದರ್ಯ ನೋಡಿ, ಇದು ಸೃಷ್ಟಿಯ ಸೌಂದರ್ಯ ಎಂದರೆ. ಇಂಥವೊಂದನ್ನು ನಾವು ಕಲಿಸುವುದು ಬಿಟ್ಟು ನಮಗೆ ಬೇಡ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದ ಹಿಂದೆ ನಾವು ಓಡಿಬಿಟ್ಟು ಪ್ರಕೃತಿಗೆ ಅನಾಹುತಗಳನ್ನು ಮಾಡಿ ನಾವು ಬದುಕನ್ನೇ ಕಲಿತಾ ಇಲ್ಲ. ನಾವು ಕೆಡುವುದಲ್ಲದೆ ನಾವು ಸಮಾಜವನ್ನು ಕೆಡಿಸಿ ನಾವು ಪ್ರಾಣಿ ಸಂಕುಲಕ್ಕೆ ಕೂಡ ಹೊರೆಯಾಗಿ ಬಿಟ್ಟಿದ್ದೇವೆ. ಇದರಿಂದ ನಾವು ಯಾವುದೇ ಪಕ್ಷಿಗಾಗಲಿ ಅಥವಾ ಯಾರಿಗೇ ಆಗಲಿ ಸರಿಯಾದ ಒಂದು ನಮ್ಮ ಜಸ್ಟಿಫಿಕೇಷನನ್ನೇ ನಾವು ಮಾಡ್ತಾ ಇಲ್ಲ. ಈ ಗಿಡಗಳಲ್ಲಿ ನೋಡಿ ಎಷ್ಟು ಸುಂದರವಾಗಿ ಪಕ್ಷಿಗಳು, ಅದರ ಕಲರವ ನೋಡ್ರಿ, ಇದು ಬಿದರು. ಈ ಗಿಡದ ಸೌಂದರ್ಯ ನೋಡ್ರಿ. ನೀವು ಇಂಥ ಒಂದು ಹವೆಯನ್ನು ತೆಗೆದುಕೊಂಡರೆ, ಇಂಥ ಒಂದು ನೀವು ಏರಿಂದ, ಗಾಳಿಯಿಂದ ನೀವು ಹಲವಾರು ರೋಗಗಳಿಂದ ಮುಕ್ತಿ ಹೊಂದಬಹುದು. ಮನೆಯ ಸುತ್ತ ನೀವು ಏನು ಬೆಳೆಸದೆ ಹೋದರೆ ಕೂಡ ಕನಿಷ್ಠ 2 ಗಿಡಗಳನ್ನು ಬೆಳೆಸಿದರೆ ನಾವು ನಮ್ಮ ಭೂಮಿ ತಾಯಿಗೆ ನಮ್ಮ ಒಂದು ಸಣ್ಣ ಕೊಡುಗೆಯನ್ನು ಕೊಡಬಹುದು. ಜೀವನದಲ್ಲಿ ಪ್ರತಿಯೊಂದನ್ನು ನಾವು 4 ಗೋಡೆಗಳ ಮಧ್ಯೆ ಕಲಿಸಿಬಿಟ್ಟು ಅವರಿಗೆ ಬೇಡವಾಗಿರ್ತಕ್ಕಂಥ ಯೂನಿಫಾರ್ಮ್ಗಳನ್ನು ಹಾಕಿ ನಾವು ಅವರಿಗೆ ಜೀವನದ ಪಾಠಗಳನ್ನು ಹೇಳಿಕೊಡುವುದಿಲ್ಲ. ಇದು ನೋಡ್ರಿ, ಹುತ್ತ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಾರೇ ಆಗಲಿ ಡಿಗ್ರಿಯನ್ನು ತೆಗೆದುಕೊಂಡಿರುವುದಿಲ್ಲ. ಇದು ಸೃಷ್ಟಿ ಅವರಿಗೆ ಕಲಿಸಿರ್ತಕ್ಕಂಥ ಪಾಠಗಳು. ಇದರಿಂದ ನೀವು ಬಹಳಷ್ಟು ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬಹುದು, ನಮ್ಮ ಜನಾಂಗಕ್ಕೆ ಕೂಡ ನಾವು ತಿಳಿಸಿ ಹೇಳಬಹುದು. ಆದರೆ ನಾವು ಅದನ್ನು ಬಿಟ್ಟು ಕೇವಲ ವಿದ್ಯಾಭ್ಯಾಸ ಎನ್ನುವ ಕಾಲೇಜುಗಳನ್ನು ಕಟ್ಟಿ ನಮ್ಮ ಪರಿಸರಕ್ಕೆ ಬಹಳಷ್ಟು ಹಾನಿಯನ್ನು ಮಾಡಿ ನಾವು ಈಗ ಉಷ್ಣಾಂಶದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಇನ್ನು ನೀವು ಬೇಕಾದಷ್ಟು ಪರಿಯ ಅರಣ್ಯ ಸಸ್ಯಗಳನ್ನು ಇಲ್ಲಿ ಕಾಣಬಹುದು. ಇದು ನೋಡ್ರಿ, ತಬೋಬಿಯಾ. ಈ ಗಿಡ ತಬೋಬಿಯಾ ಗಿಡ ಅಂತ ಹೇಳ್ತಾರೆ. ಇದು ತಬೋಬಿಯಾ, ಇದು ಹೊಳೆ ದಾಸವಾಳ. ಇವೆಲ್ಲ ನೀವು ಕಾಣಬೇಕು. ಇದು ಬಸವನ ಪಾದ, ಇದು ಬೇವಿನ ಗಿಡ, ಇದು ಬೇವು, ಇದು ಜಕರಂಡ ಅಂಥೇಳಿ. ಇದು ನಾಗಲಿಂಗ ಪುಷ್ಪ. ನಾಗಲಿಂಗ ಪುಷ್ಪ ಗಿಡವನ್ನು ಬೆಳೆದಿರ್ತಕ್ಕಂಥ ಗಿಡಗಳ ನೋಡಿದರೆ ಅದರಲ್ಲಿ ನೋಡುವ ಸೌಂದರ್ಯವೇ ಬೇರೆ. ಅದು ನಾಗಲಿಂಗನ ದರ್ಶನವನ್ನು ಮಾಡಿಸುತ್ತದೆ ಎನ್ನುವ ಹಾಗೆ ಇರುತ್ತದೆ. ಇದು ಹಲಸು. ಹಲಸಿನ ಹಣ್ಣುಗಳಲ್ಲಿನೇ ಬಹಳ ಶ್ರೇಷ್ಠವಾದ ಹಣ್ಣು. ತಿಂದರೆ ಹಣ್ಣು ತಿನ್ನಬೇಕು, ಹಲಸಿನ ಹಣ್ಣು ತಿನ್ನಬೇಕು ಎಂದು ಒಂದು ಗಾದೆ ಮಾತೇ ಇದೆ. ನಾವು ಯಾವಾಗಲೂ ಹಲಸಿನ ಹಣ್ಣಿನ ಮೇಳವನ್ನು ನಾವು ನಮ್ಮ ಮಲೆನಾಡಿನ ಏರಿಯಾಗಳಲ್ಲಿ ಹಲಸಿನ ಹಣ್ಣಿನ ಮೇಳಗಳನ್ನು ಮಾಡ್ತಾ ಇರ್ತಾರೆ. ಅದರಿಂದ ನೀವು ಬೇಕಾದಷ್ಟು ಖಾದ್ಯಗಳನ್ನು ತಯಾರಿಸಿ ಸವಿಯಬಹುದು.
ಇದು ನಮ್ಮ ಧಾರವಾಡದ ಸಸ್ಯೋದ್ಯಾನ. ಇಂಥ ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ನಾವು ನೆಟ್ಟರೆ ನಮ್ಮ ನೋಡಿಕೊಳ್ಳುವುದು ಕೂಡ ಕಡಿಮೆ ಆಗುತ್ತದೆ. ಹಾಗೂ ಆ ಗಿಡಗಳು ಭಾಳ ಬೇಗ ಬೆಳೆದು ಬಿಟ್ಟು ನಮಗೆ ನೀರು ಹಾಗೂ ಗಾಳಿ ಹಾಗೂ ನೆರಳನ್ನು ಕೊಡ್ತವೆ. ಇದು ನೋಡ್ರಿ ಮಹಾಗನಿ ಅಂತೇಳಿ. ಇದೇನು ಮಣ್ಣೆಲ್ಲಿ ತರಿಸ್ತೀರಾ ಇದು? ಹಾಂ ಹಾಂ ಹಾಂ. ಹೆಂಗೆ ಇದು ಡೈರೆಕ್ಟ್ ಮಣ್ಣಲ್ಲೇ ಸಸ್ಯ ನೆಡ್ತೀರಾ, ಏನಾದರೂ ಗೊಬ್ಬರ ಹಾಕ್ತೀರಿ? ಹಾಂ, ಗೊಬ್ಬರ ಹೆಂಗೆ ರೆಡಿ ಇರ್ತದ ನಿಮ್ಮ ಹತ್ರ? ಹಾಂ, ಮತ್ತು ಈಗ ಇದೆಲ್ಲ ಪ್ಯಾಕ್ ಮಾಡಿ ತಗೊಂಡೋಗಿ ಗಿಡ ಹಾಕ್ಬಿಡೋದ? ಇದರಲ್ಲಿ ಬೀಜ ಹಾಕ್ತೀರಾ? ಎಷ್ಟು ದಿನದಲ್ಲಿ ಬರುತ್ತೆ ಇದು ಬೀಜ ಗಿಡದಲ್ಲಿ? ಹಾಂ, ಹೌದಾ? ನೀವೆಲ್ಲ ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದೀರಾ? ಹಾಂ ಹಾಂ. ಅಂದರೆ ಪರ್ಮನೆಂಟ್ ಯಾರೂ ಇಲ್ಲ ಇದ್ರಾಗ ಉದ್ಯೋಗಿಗಳು? ಸೊ ನಿಮ್ಮ ಕಾಂಟ್ರಾಕ್ಟ್ ಇಲ್ಲೇ ಇರ್ತಾರಾ ಅಥವಾ ಬೇರೆ ಕಡೆ ಇರ್ತಾರಾ? ಗೊತ್ತಿಲ್ಲ. ನಿಮಗೆ ದಿನಕ್ಕೆ ಕೂಲಿ ಲೆಕ್ಕನಾ? ಏನು ಕೊಡ್ತಾರೆ ಕೂಲಿ? 450. ಎಷ್ಟು ತಾಸು ಮಾಡಬೇಕು? ಹಾಂ. ಮಧ್ಯಾಹ್ನ ಊಟಕ್ಕೆ ಏನಾದರೂ ಬಿಡ್ತಾರೆ? ಹೌದಾ? ಇದು ನಮ್ಮ ಫಾರೆಸ್ಟ್ ಆಫೀಸಾ? ರೈಟ್, ಥ್ಯಾಂಕ್ ಯು. ಇದು ನಮ್ಮ ಧಾರವಾಡದ ಸಸ್ಯ ಕ್ಷೇತ್ರ. ಇದರಲ್ಲಿ ನೀವು ಅವರ ಆರೋಗ್ಯವನ್ನು ಕೂಡ ಗಮನಿಸಿರ್ಬೋದು. ಬಹಳ ಆರೋಗ್ಯವಾಗಿ ನಗನಗುತ್ತಾ ತಮ್ಮ ಒಂದು ಜೀವನವನ್ನು ಅನುಭವಿಸ್ತಾ ಇದ್ದರು. ನೀವು ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಿದರೆ ಅವರು ನಿಮಗೆ ಉಚಿತವಾಗಿ ಗಿಡಗಳನ್ನು ಕೊಟ್ಟು ಬಿಟ್ಟು ಆ ಅರಣ್ಯ ಇಲಾಖೆ ಕಡೆಯಿಂದ ನೀವು ಒಂದು ಗಿಡಗಳನ್ನು ತೆಗೆದುಕೊಂಡು ಪ್ರಕೃತಿಗೆ ಒಂದು ಸಣ್ಣ ಸೇವೆಯನ್ನು ಮಾಡಿರತಕ್ಕಂತಹ ಸಮಾಧಾನ ನಿಮಗಾಗುವುದು. ಇದು ನೋಡ್ರಿ, ಗುಳಿ ಮಾವು. ಈ ಗಿಡ ನಾನೇ ನೋಡಿದ್ದಿಲ್ಲ. ಇಂಥ ಸಸ್ಯಗಳನ್ನು ಇವರು ನಮಗಾಗಿ ತಯಾರಿಸಿ ಇಟ್ಟು ಬೆಳೆಸುವ ಒಂದು ಅವಕಾಶ. ಈ ಎಲೆಗಳ ಸೌಂದರ್ಯವನ್ನು ನೋಡ್ರಿ, ಎಷ್ಟು ಸುಂದರವಾಗಿದ್ದಾವೆ. ಇಂಥ ಒಂದು ಸಸ್ಯಗಳನ್ನು ಬೆಳೆಸುವುದನ್ನು ನಾವು ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಇದು ಸಂಪಿಗೆ ಹೂವು. ಈ ಸಂಪಿಗೆ ಹೂವಲ್ಲಿರ್ತಕ್ಕಂಥ ವಾಸನೆ, ಸುಗಂಧವಾಗಿರ್ತಕ್ಕಂಥ ವಾಸನೆಯನ್ನು ಅದು ಅನುಭವಿಸಿದರೇ ಅದನ್ನು ನೀವು ಆಸ್ವಾದಿಸಿ ಅನುಭವಿಸಬಹುದು. ನೋಡ್ರಿ, ಇದೆಲ್ಲ ಹಲಸಿನ ಹಣ್ಣಿನ ಗಿಡ. ಇಷ್ಟು ದೊಡ್ಡವಾಗಿರ್ತಕ್ಕಂಥ ಗಿಡಗಳನ್ನು ನಾವು ತೆಗೆದುಕೊಂಡು ಬೆಳೆಸಿದರೆ ಅವು ಬಹಳ ಬೇಗ ಬೆಳೆದು ಬಿಡ್ತವೆ. ಯಾವುದೇ ಒಂದು ಆಡುಗಳಾಗಲಿ ಅಥವಾ ಕುರಿಗಳಾಗಲಿ ಇವನ್ನು ತಿನ್ನುವುದಿಲ್ಲ. ಇದರಿಂದ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಕೂಡ ಬಹಳ ಚೆನ್ನಾಗಿ ಆಗುತ್ತದೆ. ಇದು ನೋಡ್ರಿ, ಬಿದಿರು. ಇಲ್ಲಿ ಹಣ್ಣು ಈ ಬಿಲ್ವ ಪತ್ರಿ ಗಿಡದ ವಿಶೇಷ ಏನು ಅಂತ ಹೇಳಿದರೆ, ಇದು ಡೈರೆಕ್ಟಾಗಿ ಹೂವು ಇಲ್ಲದೇ ಹಣ್ಣಾಗ್ತಕ್ಕಂಥ ಗಿಡ. ಇದರಲ್ಲಿ 3 ಗಿಡಗಳು ಬಹಳ ಶ್ರೇಷ್ಠವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥವು. ಒಂದು ಬಿಲ್ವಪತ್ರಿ ಮರ, ಇನ್ನೂ ಒಂದು ಹಲಸಿನ ಹಣ್ಣು, ಇನ್ನೂ ಒಂದು ಬಂದುಬಿಟ್ಟು ಹತ್ತಿ ಹಣ್ಣಿನ ಗಿಡ. ಈ ಗಿಡಗಳಿಗೆ ಹೂವು ಆಗುವುದಿಲ್ಲ. ಪ್ರಕೃತಿಯಲ್ಲಿ ದೇವರು ಸೃಷ್ಟಿ ಮಾಡಿರ್ತಕ್ಕಂತಹ ಗಿಡಗಳಲ್ಲಿ ಹೂವು ಆಗದೇ ಆಗಿರ್ತಕ್ಕಂಥ ಹಣ್ಣುಗಳು ಬಹಳ ಶ್ರೇಷ್ಠವಾಗಿರುತ್ತವೆ. ನೀವು ಮೇಲೆ ನೋಡಬಹುದು ಜೇನು ಯಾವ ಥರ ಕಟ್ಟಿದೆ ಅಂತೇಳಿ. ಜೇನಿನ ಆಸ್ವಾದವನ್ನು ಹಾಗೂ ಜೇನಿನ ಮನೆಯನ್ನು, ಜೇನು ಕಟ್ತಕ್ಕಂಥ ರೀತಿಯನ್ನು, ಅದು ಬೆಳೀತಕ್ಕಂಥ ಒಂದು ವಿಶೇಷ ಗುಣವನ್ನು ನೀವು ನೋಡಿನೇ ಕಲಿಬೇಕು. ಇದನ್ನೆಲ್ಲ ನಾವು ನಮ್ಮ 50 ವರ್ಷ ವಯಸ್ಸಾದರೆ ಕೂಡ ಈ ನಗರೀಕರಣದಲ್ಲಿ ನಾವು ಈ ಎಲ್ಲ ಗಿಡಗಳನ್ನು ನೋಡೇ ಇಲ್ಲ. ಹಾಗೂ ಹೇಗೆ ಗಿಡಗಳನ್ನು ಬೆಳೆಸುತ್ತಾರೆ ಎನ್ನುವುದು ಕೂಡ
ನಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನೀವು ನಿಮ್ಮ ಮನೆಗಳ ಹತ್ತಿರ, ನಿಮ್ಮ ಹೊಲಗಳ ಹತ್ತಿರ, ನಿಮ್ಮ ಕಂಪೌಂಡ್ಗಳಲ್ಲಿ ಗಿಡಗಳನ್ನು ಬೆಳೆಸಿ ಭೂಮಿ ತಾಯಿಯ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.